ನಮಸ್ಕಾರ ರೀ. ನಾವೇನಪ್ಪ ಅಂತಂದ್ರೆ ಆಂಜನಾದ್ರಿ ಬೆಟ್ಟಕ್ಕೆ ಹೋಗಾಗ ಇಲ್ಕಲ್ ನಗರದಲ್ಲಿ ಏನಪ್ಪ ಅಂತಂದ್ರೆ ಬಸವೇಶ್ವರ ವೃತ್ತದೊಳಗೆ ನಮ್ಮ ಇಂಡಿಯನ್ ಫ್ಲಾಗ್ ಮಸ್ತ್ ಹಾರಾಡಕತ್ತೈತೆ ನೋಡ್ರಿ. ಭಾಳ ಚಂದ ಕಾಣಿಸ್ತೀರಿ. ಅದಕ್ಕಾಗಿ ಈ ವಿಡಿಯೋ ಮಾಡ್ಕೊಂಡೇನ್ರಿ. ಹಾಗೆ ಏನೈತಲ್ರಿ, ಇದು ಆಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ರಿ. ಆಂಜನಾದ್ರಿಯ ಬೆಟ್ಟದ ತುದಿಯಲ್ಲಿ ಏನಪ್ಪ ಅಂತಂದ್ರೆ ನಿಂತು ಹಂಪಿ ವಿರೂಪಾಕ್ಷ ದೇವಾಲಯ ಕಾಣಿಸಾತಿತ್ರಿ. ಅದನ್ನೇ ಜೂಮ್ ಹಾಕಿ ಏನಪ್ಪ ಅಂತಂದ್ರೆ ಹಂಪಿ ವಿರೂಪಾಕ್ಷ ದೇವಾಲಯ ನೋಡಿದೀನಿ ರೀ. ಅಲ್ಲಿಗೆ ಹೋಗ್ಬೇಕಂತಂದ್ರೆ ಟೈಮ್ ಸಿಗ್ಲಿಲ್ಲ ರೀ. ಮತ್ತೇನಪ್ಪ ಅಂತಂದ್ರೆ ಹಂಪಿ ವಿರೂಪಾಕ್ಷ ದೇವಾಲಯ ನೋಡ್ಬೇಕಂದ್ರೆ ಒಂದಿನ ಸಾಕಾಗಲ್ಲ ರೀ ಟೈಮ್. ಹಾಗಾಗಿ ನೆಕ್ಸ್ಟ್ ಟೈಮ್ ಹೋದ್ರಾಯ್ತು ಅಂತ ಹೇಳಿ ಹಂಗೆ ಏನದಲ್ರಿ, ನಮ್ಮ ಹಳೆಯನ ಜೊತೆ ಏನಪ್ಪ ಅಂತಂದ್ರೆ ಹಂಗೆ ಹೋಗೋ ಜರ್ನಿ ಮಾಡೋ ಏನಪ್ಪ ಅಂತಂದ್ರೆ ಸಾಂಗ್ ಹಾಕಿ ಅವನ ಜೊತೆ ಏನಪ್ಪ ಅಂತಂದು ನಕ್ಕೋತ ಕಾಮಿಡಿ ಮಾಡ್ಕೋತ ಹೊಂಟಿದ್ದೀವಿ ರೀ. ಅವನು ಏನದ ನಮ್ಮ ಮಾತಿಗೆ ನಕ್ಕೋತ ರಿಯಾಕ್ಷನ್ ನೋಡ್ರಿ ಅಷ್ಟು ಮಸ್ತ್ ಕೊಡಾಕತ್ತಾನ ರೀ ನಮ್ಮ ಹುಲಿ ರೀ ಅಳಿಮಯ್ಯ. ಆಮೇಲೆ ಏನಪ್ಪ ಅಂತಂದ್ರೆ ನಮ್ಮ ಅಂಟಿಯರು ಏನಪ್ಪ ಅಂತಂದ್ರೆ ಬೇರೆ ಸಾಂಗ್ ಹಾಕಿದ್ದೀರಿ ನಮ್ಮ ವಿಷ್ಣು ದಾದಾರ್ದು. ಅವಾಗ ನೋಡ್ರಿ ಅವ್ನ ರಿಯಾಕ್ಷನ್ ಎಷ್ಟು ಮಸ್ತ್ ಬರ್ತೈತೆ ರೀ. ಡ್ಯಾನ್ಸ್ ಮಾಡಾಕತ್ತಾನ ರೀ, ನಗಾಕತ್ತೇನೆ ರೀ. ಹಂಗೆ ಏನಾಯ್ತಲ್ರಿ, ಹಂಗೆ ಹೋಗ್ತಾ ಏನಪ್ಪ ಅಂತಂದ್ರೆ ಅಲ್ಲಿ ಸ್ನ್ಯಾಕ್ಸ್ ಅದು ತಿನ್ಕೊತ ಮತ್ತೇನಪ್ಪ ಅಂತಂದ್ರೆ ಅದೇ ಆಂಜನಾದ್ರಿ ಒಳಗನ ಮತ್ತು ಅಲ್ಲಿ ಇನ್ನೊಂದು ಸ್ವಲ್ಪ ವಿಡಿಯೋ ತೊಗೊಂಡೇನಿ ರೀ. ವಿಡಿಯೋ ತೊಗೊಂಡು ಏನಪ್ಪ ಅಂತಂದ್ರೆ ಅಲ್ಲಿ ಪರಿಸರ ಭಾಳ ಮಸ್ತ್ ಕಾಣಕತ್ತಿತ್ತು ರೀ, ನೇಚರ್ ಅಲ್ಲಿದೆ. ಅದಕ್ಕಾಗಿ ಮತ್ತು ಇನ್ನೂ ಸ್ವಲ್ಪ ಏನಪ್ಪ ಅಂತಂದ್ರೆ ಟೈಮ್ ಅಲ್ಲೇ ಕಳಿಬೇಕಂಥೇಳಿ ಎಷ್ಟೊತ್ತನ ಅಲ್ಲೇ ಕುಂತೀವ್ರಿ ಎಲ್ಲರೂ. ಒಂದು 5ರಿಂದ 10 ನಿಮಿಷ ಏನಪ್ಪ ಅಂತಂದ್ರೆ ಧ್ಯಾನ ಮಾಡಿದ್ವಿ ರೀ. ಹಂಗೆ ಏನಪ್ಪ ಅಂತಂದ್ರೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠಕ್ಕೆ ಬಂದ್ವಿ ನೋಡ್ರಿ. ಇಲ್ಲಿ ಎಲ್ಲರೂ ಬಂದು ಗುಡಿ ಕನ್ಸ್ಟ್ರಕ್ಷನ್ ನಡೆದೈತೆ ರೀ. ಹಂಗೆ ಏನಪ್ಪ ಅಂತಂದ್ರೆ ಆಶೀರ್ವಾದ ತಗೊಂಡು ಮತ್ತು ಮೇಲೆ ಇನ್ನೊಂದು ಗುಡಿ ಕನ್ಸ್ಟ್ರಕ್ಷನ್ ನಡೆದೈತೆ ರೀ. ಅಲ್ಲಿ ಏನಪ್ಪ ಅಂತಂದ್ರೆ ಇದೇ ನೋಡ್ರಿ, ಅಲ್ಲಿ ನೀವು ಹೋಗಿ ನೋಡ್ಬೋದು ರೀ. ಇದು ಭಾಳ ಮಸ್ತ್ ಏನಪ್ಪ ಅಂತಂದ್ರೆ ಪ್ಲೇಸ್ ಅದ ರೀ. ಜೊತೆಗೆ ಏನಪ್ಪ ಅಂತಂದ್ರೆ ಭಾಳ ಶಾಂತ ವಾತಾವರಣ ಅದ ರೀ ಅಲ್ಲಿ. ಮತ್ತು ನಮ್ಮ ಹಳೆಯ ನೋಡ್ರಿ ನಮ್ಮ ನೋಡ್ಕೋತ ನಕ್ಕೋತ ಡ್ಯಾನ್ಸ್ ಮಾಡ್ಕೋತ ಏನಪ್ಪ ಅಂತಂದ್ರೆ ಕಾರ್ನೊಳಗೆ ಹೋಗಾಗ ಏನೈತಲ್ರಿ ನಗಾಕತ್ತಿದ್ದೀನಿ ರೀ. ಮತ್ತೇನಪ್ಪ ಅಂತಂದ್ರೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರ ಸಾಂಗ್ ಹಾಕಿದ್ವಿ ನೋಡ್ರಿ. ಅವಾಗ ನೋಡ್ರಿ ಅವ್ನ ರಿಯಾಕ್ಷನ್ ಹೆಂಗೆ ತಾನ ಕುಣಿಯತ್ತಾನ ರೀ, ನಾವು ಕುಣಿಸ್ಲಾರ್ದನ ರೀ. ಭಾಳ ನಗಾಕತ್ತಿದ್ದೀವಿ ರೀ. ಹಂಗೆ ಏನೈತಲ್ರಿ, ಹಂಗೆ ಹೋಗ್ತಾ ಏನಪ್ಪ ಅಂತಂದ್ರೆ ನಮ್ಮ ಫ್ರೆಂಡ್ ಏನಪ್ಪ ಅಂತಂದ್ರೆ ನಮ್ಮ ಟ್ಯೂಷನ್ ಕ್ಲಾಸಿಗೆ ಭೇಟಿ ಕೊಟ್ಟಿಡ್ರಿ. ನಮ್ಮ ಕೋಚಿಂಗ್ ಕ್ಲಾಸ್ ಮಕ್ಳಿಗೆ ಏನಪ್ಪ ಅಂತಂದ್ರೆ ನಿಮ್ಮ ಕನಸುಗಳು ಏನೇನದಾವ ಅಂತ ಅವ್ರ ಬಾಯಿಂದ ಕೇಳ್ಕೊಂಡಿಡ್ರಿ. ಆಯಿತು, ನಿಮ್ಮ ಕನಸುಗಳು ಏನದಾವಲ್ಲ, ಡಾಕ್ಟ್ರ, ಇಂಜಿನಿಯರ್, PSI ಅದು ಇದು ಏನದಾವಲ್ಲ ಅದ ಕನಸನ್ನು ಏನಪ್ಪ ಅಂತಂದ್ರೆ ಅದಕ್ಕೆ ಜಾಸ್ತಿ ಫೋಕಸ್ ಮಾಡಿರಿ. ಮತ್ತು ರೂಟ್ ಚೇಂಜ್ ಮಾಡ್ಕೋಬೇಡ್ರಿ, ಕಾನ್ಸಂಟ್ರೇಷನ್ನಾಗಿರ್ರಿ ಅಂಥೇಳಿ ಅವ್ರಿಗೆ ಭಾಳ ಚಂದ ಮಸ್ತ್ ನೆನಪಿನ ಶಕ್ತಿ ಹೆಂಗೆ ಇಟ್ಕೋಬೇಕು, ಹೆಂಗೆ ಓದಬೇಕು, ಹೆಂಗೆ ಬರೀಬೇಕಂತ ಒಂದು ಟೈಮ್ ಟೇಬಲ್ ಹಾಕಿ ಕೊಟ್ಟಿಡ್ರಿ. ಅವ್ರ ಜೊತೆ ಭಾಳ ಟೈಮ್ ಸ್ಪೆಂಡ್ ಮಾಡಿದಿಡ್ರಿ. ಇನ್ನೊಂದು ಏನಪ್ಪ ಅಂತಂದ್ರೆ ಇಂದಿನ ದಿನಮಾನಗಳಲ್ಲಿ 10 ಮಕ್ಳ ಕೈ 10 ರೂಪಾಯಿ ಕೊಡೋಕ್ಕೂ ಹಿಂದೆ ಮುಂದೆ ನೋಡುವಂಥ ಕಾಲಘಟ್ಟದಲ್ಲಿ ನಮಗಾಗಿ ಏನಪ್ಪ ಅಂತಂದ್ರೆ ತಮ್ಮ ಸಮಯವನ್ನು ಮೀಸಲಾಗಿಟ್ಟು ನಮ್ಮ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಭಾಳ ಅದ್ಭುತವಾಗಿ ಒಂದು ತಾಸಿಂದ ಹಿಡ್ಕೊಂಡು 2 ತಾಸುವರೆಗೂ ಟೈಮ್ ಕೊಟ್ಟು ನಮ್ಮ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಹಿಂಗೆ ಓದ್ರಿ, ಹಿಂಗೆ ಬರೀರಿ, ಯಾವ ಥರನಾಗಿ ಕ್ವಶನ್ಸ್ ಕೇಳ್ತಾರೆ, ಯಾವ ಥರನಾಗಿ ಓದಬೇಕು, ಕಾಂಪಿಟೇಟಿವ್ ಹೆಂಗೆ ತಯಾರಿ ಆಗಬೇಕು ಅಂತೇಳಿ ಅವ್ರಿಗೆಲ್ಲರೂ ತಿಳಿಸ್ಕೊಟ್ಲು ನೋಡ್ರಿ. ಥ್ಯಾಂಕ್ ಯು ರೀ ಎಲ್ಲ.